ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಟ್ರಿಪ್ಪಿನ ಲಾಸ್ಟ್ ಡೇ ಇವತ್ತು ಗೈಸ್. ತುಂಬ ಬೇಜಾರಾಗ್ತಾ ಇದೆ. ಒಂದು ಕಡೆ ಖುಷಿ ಆಗ್ತಾ ಇದೆ, ವಾಪಸ್ ಊರಿಗೆ ಹೋಗ್ತಾ ಇದ್ದೀವಲ್ಲ ಅಂತ, ಟ್ರಿಪ್ ಮುಗಿತಿದೆಯಲ್ಲ ಅಂತ ಬೇಜಾರಾಗ್ತಾ ಇದೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ರೂಮ್ ಟೂರ್ ಎಲ್ಲ ಶೇರ್ ಮಾಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ತುಂಬ ಒಳ್ಳೆ ಆಪ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟಲ್ಲಿ ನಾವು ಆಲ್ಮೋಸ್ಟ್ 1 ವೀಕ್ ಟ್ರಿಪ್ ಮಾಡಿದ್ದೀವಿ. 1 ವೀಕ್ ಟ್ರಿಪ್ಪಲ್ಲಿ 3 ಕಡೆ ನಾವು ಸ್ಟೇ ಮಾಡಿದ್ದೀವಿ. 3ರಿಂದ 4 ಕಡೆ ಸ್ಟೇ ಮಾಡಿದ್ದೀವಿ. ಅಷ್ಟು ಹೋಟೆಲಿಗೆ ಕಂಪೇರ್ ಮಾಡಿದ್ರೆ ಈ ಹೋಟೆಲಲ್ಲಿ ತುಂಬಾ ವೆರೈಟೀಸ್ ಇತ್ತು. ಡಿನ್ನರ್ಗೂ ಸಹ ವೆರೈಟೀಸ್ ಇತ್ತು, ಹಾಗೆ ಬ್ರೇಕ್ಫಾಸ್ಟಿಗೂ ಸಹ ವೆರೈಟೀಸ್ ಇತ್ತು. ಟೇಸ್ಟ್ ವೈಸು ಸಹ ಎಲ್ಲನೂ ಚೆನ್ನಾಗಿತ್ತು. ನೈಟ್ ಡಿನ್ನರು ಸಹ ಗುಡ್ ಮಾರ್ನಿಂಗ್ ಗೈಸ್. ಬ್ರೇಕ್ಫಾಸ್ಟ್ ಸಹ ಅಲ್ಲೇ ಬಿಸಿ ಗುಡ್ ಮಾರ್ನಿಂಗ್ ಬೇಕಂದ್ರೆ ಆಮ್ಲೆಟ್ ಹಾಕೊಡ್ತಾ ಇದ್ರು. ಗುಡ್ ಮಾರ್ನಿಂಗ್ ಹೇಳಿ. ಕಾಫಿ ಟೀ ಎಲ್ಲ ಅಲ್ಲೇ ಬಿಸಿ ಬಿಸಿ ಮಾಡ್ಕೊಡ್ತಾ ಇದ್ರು. ಲೈನ್ ಕೌಂಟರ್ಸು ಇತ್ತು. ಸೊ ಇವಾಗ ಭರ್ಜರಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಪ್ಲೇಸಲ್ಲಿ ನಿಂತ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನಮ್ಮ ಟ್ರಿಪ್ಪಿನ ಲಾಸ್ಟ್ ಡೇ. ಚಂಡೀಗಢಲ್ಲಿದ್ದೀವಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಶಾಪಿಂಗ್ ಏನೇನು ಮಾಡಿದ್ದಾರೆ ಎಲ್ಲ ತೋರಿಸಿದ್ದೀನಿ. ಹೋಟೆಲ್ದು ತೋರಿಸಿದ್ದೀನಿ ಸಿಂಪಲಾಗೆ. ಇವತ್ತು ಇಲ್ಲಿಂದ ಹೊರಟಿ ನೆಕ್ಸ್ಟು 3 ಪ್ಲೇಸಸ್ ಇದೆ ಈಗ ಲೋಕಲ್ಲು. ಅದನ್ನು ನೋಡಿಕೊಂಡು ನಮಗೆ 4:15 ಫ್ಲೈಟ್ ಇದೆ ಬ್ಯಾಂಗ್ಳೂರಿಗೆ ಹೋಗೋದಷ್ಟೇ. ಮೇ ಬಿ ಇವತ್ತಿನ ವಿಡಿಯೋ ಚಿಕ್ಕದಾಗಿರುತ್ತೆ, ಬಟ್ ಏನೇನಾಗುತ್ತೆ ಅನ್ನೋದನ್ನು ಆದಷ್ಟು ಕವರ್ ಮಾಡ್ತೀನಿ. ಸ್ಟೇ ಟ್ಯೂನ್. ಇವಾಗೆಲ್ಲ ಔಟ್ಫಿಟ್ ಚೆಕ್ ಬನ್ನಿ. ಔಟ್ಫಿಟ್ ಚೆಕ್. ದಿಸ್ ಇಸ್ ಮೈ ಔಟ್ಫಿಟ್. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕವಿ ಔಟ್ಫಿಟ್ ತೋರಿಸ್ತೀನಿ ಬನ್ನಿ. ಔಟ್ಫಿಟ್ ಎಲ್ಲ. ಆ್ಯಂಡ್ ದಿಸ್ ಇಸ್ ಕವಿ ಔಟ್ಫಿಟ್. ಇವಾಗ ಟಾಮ್ ಬಾಯ್ ಥರ ರೆಡಿ ಆಗ್ಬಿಟ್ಟಿದ್ದಾಳೆ, ಟಾಮ್ ಗರ್ಲ್. ಗುಡ್ ಮಾರ್ನಿಂಗ್ ಗೈಸ್. ಓಕೆ, ಲಗೇಜ್ ಎಲ್ಲ ಕಾರಿಗೆ ಇಡ್ತಾ ಇದ್ದಾರೆ. ಇವಾಗ ನಾವು ಹೋಗೋಣ. ಸ್ಟೇ ಮಾತ್ರ ಸಖತ್ತಾಗಿತ್ತು ಗೈಸ್. ತಿಂಡಿ, ರಾತ್ರಿ ಡಿನ್ನರ್ ಎಲ್ಲನೂ ಚೆನ್ನಾಗಿತ್ತು. ಓಕೆ ಬನ್ನಿ ಹೋಗೋಣ. ಗೈಸ್, ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ಚಂಡೀಗಢಲ್ಲೇ ಅಂದರೆ ಸಿಟಿ ಒಳಗಡೆ ಇರೋವಂಥ ಒಂದು ಲೇಕಿಗೆ ಬಂದಿದ್ದೀವಿ. ಈ ಲೇಕ್ ನೇಮ್ ಬಂದು ಸುಖ್ನಾ ಲೇಕ್ ಅಂತ. ತುಂಬ ಚೆನ್ನಾಗಿದೆ ಇದು ಲೇಕ್. ಬೋಟಿಂಗ್ ಎಲ್ಲ ಇರುತ್ತೆ. ವ್ಯೂ ಸಹ ತುಂಬ ಚೆನ್ನಾಗಿದೆ. ಬಟ್ ನಾವು ಹೋಗಿದ್ದು ಮಾರ್ನಿಂಗ್ ಅಲ್ವಾ, ಒಂದು 11:30 12 ಹಂಗೆ ಹೋದ್ವಿ ಅಂತ ಅನಿಸುತ್ತೆ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹಾಗಾಗಿ ನಾವಿಲ್ಲೇನೂ ಜಾಸ್ತಿ ಓಡಾಡೋದಕ್ಕೆಲ್ಲ ಹೋಗಲಿಲ್ಲ. ರಾಜು ಅಣ್ಣ ಮತ್ತು ಸಾನು ಡ್ಯಾಶಿಂಗ್ ಕಾರ್ ಆಡೋಣ ಅಂದ್ಕೊಂಡು ಅವ್ರು ಸ್ವಲ್ಪ ಡ್ಯಾಶಿಂಗ್ ಕಾರ್ ಆಡಿದ್ರು ಅಷ್ಟೇ. ನಾವೇನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಬಿಸಿಲಿತ್ತು. ಸಂಜೆ ಟೈಮ್ ಮಾತ್ರ ಚೆನ್ನಾಗಿರುತ್ತೆ ಅನಿಸುತ್ತೆ ವಾಕ್ ಮಾಡೋದಕ್ಕೆಲ್ಲ. ಬೋಟಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಯಾರಾದರೂ ಈ ಲೇಕಿಗೆ ವಿಸಿಟ್ ಕೊಡೋಕ್ಕಿದ್ರೆ ಸಂಜೆ ಹೋಗೋದೇ ಬೆಟರ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗ ರಾಜಣ್ಣವ್ರು ಡ್ಯಾಶಿಂಗ್ ಕಾರ್ ಆಡ್ತಿದ್ದಾರೆ ನೋಡಿ. ಹಾಕೋಕೆ ಒಂದು ಹೋಟೆಲ್ ತಗೊಂಡಲ್ಲ ಕೈ ಔಟ್ಫಿಟ್. ಹೋಟೆಲ್ ಏನಾಯ್ತು, ಸುಖ್ನಾ ಲೇಕ್ ಆಯಿತು. ಬಿಸಿಲಲ್ಲಿ ಎಲ್ಲೂ ಹೋಗಲಿಲ್ಲ ಬೋಟಿಂಗ್ ಗೀಟಿಂಗ್. ಇವಾಗ ಮತ್ತೆ ಏನಾದ್ರು ತಿನ್ಕೊಂಡು ರೋಸ್ ಗಾರ್ಡನಿಗೆ ಹೋಗ್ಬೇಕು. ಫೋಟೋಶೂಟ್ ನಡೀತಾ ಇದೆ. ಫೋಟೋಶೂಟ್ ಬಿಸಿಲುಂಟು. ಆದಷ್ಟು ಬೇಗ ತಗೋತಾನೆ. ನನಗೆ ಏನು ಫೋನು
ಪಾಯಸ ಬಟ್ ಹೆವಿ ಕಾಸ್ಟ್ಲಿ ಅಪ್ಪ ಗೈಸ್ ಸುಕನಾ ಲೇಕಿಂದ ರೋಸ್ ಗಾರ್ಡನಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಬಿಸಿಲಿದ್ದಿದ್ದರಿಂದ ಯಾರಿಗೂ ಓಡಾಡೋಕೆ ಆಗ್ತಿರ್ಲಿಲ್ಲ ಹೊರಗಡೆ. ಸೊ ಡೈರೆಕ್ಟ್ ನಾವು ರಾಕ್ ಗಾರ್ಡನಿಗೆ ಬಂದ್ವಿ. ಆಲ್ಮೋಸ್ಟ್ ಊಟಿ ಮುನ್ನಾರ್ ಇಲ್ಲೆಲ್ಲ ರೋಸ್ ಗಾರ್ಡನ್ಸ್ನ ನೋಡಿದ್ದೀವಿ. ಹಾಗಾಗಿ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ರಾಕ್ ಗಾರ್ಡನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಇದ್ರದ್ದು ಏನು ಮೇನ್ ಅಟ್ರ್ಯಾಕ್ಷನ್ ಅಂದರೆ ಈ ರಾಕ್ ಗಾರ್ಡನ್ ಒಳಗಡೆ ಎಲ್ಲ ಹೌಸ್ ಹೋಲ್ಡ್ ವೇಸ್ಟ್ ಮೆಟೀರಿಯಲ್ಸ್ ಇರುತ್ತಲ್ಲ, ಅಂದರೆ ಟೈಲ್ಸು, ಬ್ರೋಕನ್ ಟೈಲ್ಸು, ಸೆರಾಮಿಕ್ಸು, ಮತ್ತು ಬ್ಯಾಂಗಲ್ ಪೀಸಸ್ಸು, ಈ ರೀತಿ ಎಲ್ಲ ವೇಸ್ಟ್ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ತುಂಬ ಥರ ಸ್ಕಲ್ಪ್ಚರ್ಸ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸುತ್ತೆ ಮತ್ತು ತುಂಬ ದೊಡ್ಡದಿದೆ. ಆಲ್ಮೋಸ್ಟ್ ಒಂದು 35 to 40 acres ಇರ್ಬೋದು. ಒಳಗಡೆ ಫಾಲ್ಸ್ ಎಲ್ಲ ಇದೆ, ಒಂದು ಒಳ್ಳೆ ಪಾತ್ ಇದೆ, ನೆಟ್ಕೊಂಡು ವಾಕ್ ಮಾಡ್ಕೊಂಡೆಲ್ಲ ಮಾತಾಡ್ಕೊಂಡು ಹೋಗೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಏನು ಮಾಡೋದಕ್ಕೂ ನಮಗೆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಆಗ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ 3 days ಹಿಮಾಚಲಲ್ಲಿ ಕೋಲ್ಡ್ ವೆದರಲ್ಲಿ ಇದ್ಬಿಟ್ಟು ಏಕ್ದಮ್ ಮತ್ತೆ ಚಂಡೀಗಢ ಆಲ್ಮೋಸ್ಟ್ 40 ಡಿಗ್ರಿ ಹತ್ತತ್ರ ಇತ್ತು ಬಿಸಿಲು. ಅಷ್ಟು ನಮ್ಗೆ ಯಾರಿಗೂ ಟಾಲ್ರೇಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ತುಂಬ ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲೂ ಸಹ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಬೇಗ ಹೊರಗಡೆ ಬಂದುಬಿಟ್ವಿ. ನಾನು ಇಲ್ಲಿ ತುಂಬ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಚಿಕ್ಕ ಪುಟ್ಟ ಗ್ಲಿಮ್ಸ್ ಆ್ಯಡ್ ಮಾಡ್ತೀನಿ ಅಷ್ಟೇ. ನೋಡಿ ನೋಡಿ ಏನೋ ಇನ್ಫಾರ್ಮೇಷನ್ ಇದೆ. ಓದ್ಬಿಟ್ಟು ನಮಗೂ ಹೇಳಿ. provided the site opportunity and material for nation's own creation. ಇದೆಲ್ಲ ಇದು ಎಲೆಕ್ಟ್ರಿಕ್ ಏನು ಅಂತಾರೆ ಇದಕ್ಕೆ, ಹೋಲ್ಡ್ರಾ ಏನೋ ವೇಸ್ಟ್ ಇದೆಲ್ಲ. ವೇಸ್ಟಿಂದನೇ ಈ ಥರ ಫ್ಯೂಸ್, ಕರೆಕ್ಟ್, ಫ್ಯೂಸ್, ಎಲೆಕ್ಟ್ರಿಕ್ ವೇಸ್ಟ್ ಫ್ಯೂಸ್ಗಳನ್ನ ಯೂಸ್ ಮಾಡಿದ್ದಾರೆ. ಪದ್ಮಶ್ರೀ ಲೇಟ್ ನೇಕ್ಚಂದ್ ಜಿ. ಇದೆಲ್ಲ ವೇಸ್ಟ್ ಟೈಲ್ಸ್ಗಳದ್ದು ಪೀಸ್ ಉಳ್ದಿರುತ್ತಲ್ಲ ಅದ್ರಲ್ಲಿ ಮಾಡಿರೋದ ಕಲರ್ ಕಲರ್. ನಮ್ಮ ಊರ್ಲೆಲ್ಲ ಮೊಸೈಕ್ನ ಹೇಳ್ತಾರೆ. ಆ ಟೈಮ್ಲ ಎಲ್ಲಾರ ಮನೆಯಲ್ಲಿ ಹಾಕಿರ್ತಾರೆ. ವೇಸ್ಟ್ ಇಲ್ಲ ಅಲ್ಲ ஒரு 10 ವರ್ಷಕ್ಕೆ ಮುಂದೆ ಎಲ್ಲಾರ ಮನೆಯಲ್ಲಿ ಇದು ಒಂದು ಫ್ಯಾಷನ್. ಕರೆಯಲ್ಲ ಎಲ್ಲ ಬ್ರೋಕ್ ಮಾಡಿ ಹಾಕ್ತಾರೆ. ಮೊಸೈಕ್, ಅದು ಮೊಸೈಕ್ ಹೆಸರು. ಮೌಂಟೇನ್ ಎಲ್ಲ ಸುರಿ ಫೌಂಟೇನು ಹಿಂಗೇನೆ. ಗೈಸ್, ಹಾಯ್ ಕವಿ, ಹೆಂಗೆ ಅನಿಸ್ತಿದೆ ಲಾಸ್ಟ್ ಡೇ ಟ್ರಿಪ್ದು? ಲಾಸ್ಟ್ ಡೇ ಯಾಕೋ ಜೋಶಿಲ್ಲ, ವಾಪಸ್ ಜೋಶಿಲ್ಲ. ಆ್ಯಕ್ಚುಲಿ ಸ್ಟ್ರೈನ್ ಆಗಿದೆ, ತುಂಬ ಸ್ಟ್ರೈನ್ ಆಗಿದೆ. ಆಮೇಲೆ ಏನು ಗೊತ್ತಾ, ಎನರ್ಜಿ ಕಮ್ಮಿ ಆಗಿದೆ. ಯಾಕಂದರೆ ಇವತ್ತು ಲಾಸ್ಟ್ ಡೇ ಅಂತ ಬೇಜಾರಲ್ವಾ, ಟ್ರಿಪ್ ಮುಗಿತಾ ಇದೆ ಅಂತ. ಅದಕ್ಕೆ ಎನರ್ಜಿನೂ ಬರ್ತಾ ಇಲ್ಲ, ಸುಸ್ತು ಆಗಿದೆ. ಸ್ವಲ್ಪ ವೆದರು ಸಪೋರ್ಟ್ ಮಾಡ್ತಿತ್ತು. ಇಲ್ಲಿ ಸೆಕೆ ಜಾಸ್ತಿ ಇದೆ, ಓಡಾಡೋಕ್ಕಾಗ್ತಿಲ್ಲ. 7 days, 7th ಡೇ ಇವತ್ತಿಗೆ.
ಸೊ ಎಲ್ಲರಿಗೂ ಟಯರ್ಡ್ ಆಗಿದೆ. ಚೆನ್ನಾಗಿದೆ ರಾಕ್ ಗಾರ್ಡನ್. ಇನ್ನೊಂದು ರೋಸ್ ಗಾರ್ಡನ್ ಒಂದಿದೆ. ಸ್ವಲ್ಪ ಸಂಜೆ ಟೈಮ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಆ್ಯಕ್ಚುಲಿ ಇಲ್ಲಿ ನಾವು ಅದ್ಯಾವುದೋ ಸುಕ್ನಾ ಲೇಕ್ ಮತ್ತು ರಾಕ್ ಗಾರ್ಡನು ಎಲ್ಲ ಸಂಜೆ ಟೈಮೇ ಚೆಂದ. ಬಟ್ ನಮಗೆ ಸಂಜೆ ಫ್ಲೈಟ್ ಇರೋದ್ರಿಂದ ಇವಾಗಲೇ ಬಂದಿದ್ದೀವಿ. ಅದು ಆಟೋಮೆಟಿಕ್ ಆಗಿ ಬರುವಾಗ ಅದು ಏನು ಹೇಳ್ತಾರೆ, ಎಲ್ಲರಿಗೂ ಹಂಗೆ ಅನ್ಸುತ್ತೆ. ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಜೋಶ್ ಇರೋ ಅಷ್ಟು ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಜೋಶೇ ಇರಲ್ಲ. ನಾಳೆಯಿಂದ ಅದೇ ಡ್ಯೂಟಿ, ಅದೇ ಡ್ಯೂಟಿ, ಅದೇ ಕೆಲಸ, ಅದೇ ಟ್ರಾಫಿಕ್ ಜಾಮ್. ಅದಕ್ಕೆ ಬೇಜಾರು ಅಷ್ಟೇ. ಬೇಜಾರು ಮಾಡ್ಕೋಬಾರ್ದು. ಚೆನ್ನಾಗಿ ದುಡಿಬೇಕು ಮತ್ತೆ ನೆಕ್ಸ್ಟ್ ಟ್ರಿಪ್ಪಿಗೆ ಬರಬೇಕು ಅಷ್ಟೇ. ಅಷ್ಟೇ. ಅಷ್ಟೇ ಗೈಸು ಮಾಡಿಲ್ಲ ಕವಿ. ಅಷ್ಟೇ ಗೈಸ್, ಸುಮಾರು ಕಡೆ ಮಾಡಿಲ್ಲ. ಏನು ಗೊತ್ತಾ, ನಾವು ಒಂದು ರೀಲ್ ಇದೆಯಲ್ಲ, ನಾವು ಬಂದಿದ್ದೀವಿ ಎಲ್ಲಿಗೆ ಬಂದಿದ್ದೀವಿ ಅಂತ ಪ್ಲೇಸ್ ನೇಮ್ ಹೇಳ್ಬಿಟ್ಟು ಅಷ್ಟೇ ಅನ್ನೋದು. ಅದು ನಾನು ಕವಿ ಮಾಡ್ತಾ ಇದ್ವಿ. 1-2-3 ಪ್ಲೇಸಸಲ್ಲಿ ಮಾಡಿದ್ವಿ. ಎಲ್ಲ ಟೈಮು ಹರಿಬರಿ ಮಾಡ್ತಾರ. ನಾವು ಏನೇನು ಪ್ಲ್ಯಾನ್ ಮಾಡ್ಕೊಂಡ್ಬಂದಿದ್ದೀವಿ ಏನೂ ಮಾಡೋಕ್ಕಾಗಲ್ಲ. 20-25 ರೀಲ್ಸು ಅಂದರೆ ಟ್ರಾವೆಲ್ಸ್ ಅವರು ಹರಿಬರಿ ಮಾಡಲ್ಲ, ಡ್ರೈವರ್ ಹರಿಬರಿ ಮಾಡ್ತೀರಾ. ನಮ್ಮ ಜೊತೆ ಬಂದಿದ್ದಾರಲ್ಲ ನಮ್ಮ ಗಂಡಂದಿರು, ಅವರು ಆಯ್ತಾ ಬೇಗ ಬನ್ನಿ ಅಂತ ನಾವು ಎಷ್ಟೊಂದು ರೀಲ್ಸ್ ಎಲ್ಲ ಸೇವ್ ಮಾಡಿದ್ವಿ. ಏನೇನೆಲ್ಲ ರೀಲ್ಸ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅವ್ರಂದ್ರೆ ಪ್ಲೇಸಸ್ ಕವರ್ ಮಾಡಬೇಕು, ಬರೀ ಫೋಟೋ ಅವರು ಮಾಡಬೇಡಿ ಅಂತ. ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿರ್ತೀವಿ. ಆದಷ್ಟು ಜಾಗಗಳು ನೋಡಬೇಕು ಅಂತ ಅವರು. ಬಟ್ ನಾವು ಫೋಟೋ ರೀಲ್ಸ್ ಅಂತ ನಾವು, ಹಾಗಾಗಿ ತುಂಬ ಕಡೆ ರೀಲ್ಸ್ ಏನು ಮಾಡೋಕ್ಕೆ ಆಗಿಲ್ಲ. ಸುಮಾರು ಏನು ಮಾಡೋಕ್ಕೆ ಆಗಿಲ್ಲ. ಇನ್ಸ್ಟಾದಲ್ಲಿ ಎಷ್ಟು ರೀಲ್ಸ್ ಸೇವ್ ಆಗಿದಾವೆ ಗೊತ್ತಾ? ಅದ್ರಲ್ಲಿ 1%, 10% ಮಾಡಿದ್ದೀವಿ ನಾವು ಅಷ್ಟೇ. ಅಲ್ಲಿಗೆ ಹಿಂಗೆ ಹೋಗೋದು, ಅಲ್ಲಿಗೆ ಹಿಂಗೆ ಹೋಗೋದು ಚೆನ್ನಾಗಿದೆ. ಹೋಗೋಣ. ಹೆಂಗೆ ಕೂತಿದೆ ಚೆನ್ನಾಗಿದೆ. ಹೌದಲ್ಲ, ಬಳೆ ಪೀಸಲ್ಲಿ ಮಾಡಿರೋದು. ಸಕ್ಕಟ್ ಟೆನ್ ಆಗ್ತೀವಿ. ಗೈಸ್ ಫೈನಲಿ ರಾಕ್ ಗಾರ್ಡನ್ ನೋಡಿಕೊಂಡು ಎಲ್ಲಂಟೆ ಮಾಲ್ ಅಂತ ತುಂಬ ಅಂದರೆ ತುಂಬ ದೊಡ್ಡ ಮಾಲ್ ಇದು. ಸಖತ್ತಾಗಿದೆ. ನಮಗೆ ಬಿಸಿಲು ತಡೆಯೋಕ್ಕಾಗಲಿಲ್ಲ, ಹಾಗಾಗಿ ರೋಸ್ ಗಾರ್ಡನು ಎಲ್ಲನೂ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನಮಗೆ ಫ್ಲೈಟ್ ಇದ್ದಿತ್ತು 4:30ಗೇನೋ ಫ್ಲೈಟ್ ಇತ್ತು. ನಾವು 3ಗೆಲ್ಲ ಏರ್ಪೋರ್ಟಿಗೆ ಹೋದರೆ ಸಾಕಿತ್ತು. ಹಾಗಾಗಿ ಅಲ್ಲಿ ತನಕ ಏನು ಮಾಡೋದು, ಈ ಹೊರಗಡೆ ಬಿಸಿಲಲ್ಲಂತೂ ಇರೋಕ್ಕಾಗಲ್ಲ. ಏರ್ಪೋರ್ಟಿಗೆ ಹೋದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಬೋರ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ವಿ, ಮಾಲ್ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಲೋಕಲ್ ಲೈಟ್ಸ್ ಹೇಳಿದ್ರ. ಹಾಗಾಗಿ ಮಾಲ್ಗೆ ಹೋಗೋಣ ಒಂದು ರೌಂಡ್ ಅಂದ್ಬಿಟ್ಟು ಮಾಲಿಗೆ ಬಂದಿದ್ದೀವಿ. ಇವಾಗ ಸದ್ಯ ನಾವು ಮಾಲಿಗೆ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂದರೆ, ಆ ಸೆಕೆಯಲ್ಲಿ ಹೊರಗಡೆ ಎಲ್ಲೂ ಸುತ್ತಾಡೋಕ್ಕಾಗ್ತಿರ್ಲಿಲ್ಲ. ಮಾಲಲ್ಲಿ ಏನೂ ತೊಗೊಳ್ಳಿಲ್ಲ, ಸುಮ್ಮನೆ ವಿಂಡೋ ಶಾಪಿಂಗ್ ಏನು ಮಾಡಿಕೊಂಡು
ಹೋದ್ವಿ ಅಷ್ಟೇ. ಮಾಲ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ ಹೇಗಿದೆ. ಬಾಯ್ ಬಾಯ್ ಬಾಯ್. ಕವಿದು ತಗೊಂಡಿದ್ದಾಳೆ. ಇಲ್ಲೇನೋ ಇಲ್ಲ ಬನ್ನಿ. ದಿಸ್ ಇಸ್ ಚಂಡೀಗಢ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆ ಕಡೆಯಿಂದ ಎಲ್ಲಿ ಬರ್ತಾ ಇದ್ದಾರೆ?
ಇಂಡಿಗೋ ರಶ್ ಇರೋದು. ಗೈಸ್ ನೋಡಿ, ಇಂಡಿಗೋ ಫ್ಲೈಟ್ ಲೇಟ್ ಆಗಿದೆ ಡ್ಯೂ ಟು ಸಮ್ ಟೆಕ್ನಿಕಲ್ ಎರರ್ಸ್. ಅದಕ್ಕೆ ಟೈಮ್ ಪಾಸ್ಗೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ ಹಾಕ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸು ವಾಟರ್ ಬಾಟಲ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಇಷ್ಟೊಂದು ಜನ ಇದ್ದಾರೆ. ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಲೇಟ್ ಆಗ್ತಿದೆ. ಹೋಗ್ತಾ ಇದ್ದೀವಿ, ಬೇಗ 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 ಬೇಗ. ನಮ್ದೇನು ಲೇಟ್ ಆಗಿಲ್ಲ, ಅಲ್ಲಿ ಸೆಕ್ಯೂರಿಟಿ ಚೆಕ್-ಇನ್ ಮತ್ತು ಬೋರ್ಡಿಂಗ್ ಪಾಸ್ ಕರೆಕ್ಟ್ ಮಾಡಿದ್ದೆಲ್ಲ ಲೇಟ್ ಆಯಿತು. ಅವ್ರದ್ದೇ ಪ್ರೊಸೆಸ್ ಇಟ್ಟಿತ್ತು, ಅದಕ್ಕೆ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಗೈಸ್ ಫೈನಲಿ ಫ್ಲೈಟ್ ಟೇಕ್ ಆಫ್ ಆಗಿದೆ. ನಮ್ಮ ಈ ಸಲದ ಟ್ರಿಪ್ ಸಹ ಇಲ್ಲಿಗೆ ಮುಗೀತಾ ಇದೆ. ಇವತ್ತಿಗೆ ನನ್ನ ಟ್ರಿಪ್ ವೀಡಿಯೋಸ್ ಸಹ ಹಿಮಾಚಲ್ ಡೈರೀಸ್ ಮುಗೀತಾ ಇದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 7 to 8 ವೀಡಿಯೋಸ್ ಆಗಿರ್ಬೋದು ಅಂತ ಅನಿಸುತ್ತೆ. ಫಸ್ಟ್ ವೀಡಿಯೋಯಿಂದ ಇವತ್ತಿನ ವೀಡಿಯೋ ತನಕನೂ ಯಾರು ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ವೀಡಿಯೋಸ್ನ ಟ್ರೈ ಮಾಡ್ತೀನಿ. ಎಲ್ಲ ವೀಡಿಯೋಸಿಗೂ ಸಪೋರ್ಟ್ ಮಾಡಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಗೈಸ್. ಬೇಜಾರಾಗ್ತಾ ಇದೆ, ಕಂಟಿನ್ಯೂ ಅಂದರೆ ತುಂಬ ವರ್ಷಗಳಾದಮೇಲೆ ಮತ್ತೆ ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಟ್ರಿಪ್ ವೀಡಿಯೋಸ್ ಮುಖಾಂತರನೇ. ಇವತ್ತಿಗೆ ಈ ಟ್ರಿಪ್ ವೀಡಿಯೋಸ್ ಮುಗೀತಾ ಇದೆಯಲ್ಲ ಅಂತ ಒಂದು ಕಡೆ ಬೇಜಾರು, ಮತ್ತು ಇನ್ನೂ ಹೊಸ ಹೊಸ ವೀಡಿಯೋಸ್ ಮಾಡೋಣ ಅಂತ ಖುಷಿಯಾಗಿ ಸಹ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಫೈನಲಿ ನನ್ನ ಹಿಮಾಚಲ್ ಟ್ರಿಪ್ ಡೈರೀಸಿಗೆ ಬಾಯ್ ಬಾಯ್ ಹೇಳ್ತಾ, ನಿಮಗೂ ಸಹ ಬಾಯ್ ಬಾಯ್ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. Until then, take care, love you all. Please keep supporting. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್. ಬಾಯ್ ಅಣ್ಣ, ಬಾಯ್. ಅಕ್ಕಂದಿರು ಶಾಪಿಂಗ್ ಇದೆಯಂತೆ, ದೂರ ದೂರ ಹೋಗೋದು ಲೇಟ್ ಆಗಪ್ಪ. ನಾನು ಫೋನ್ ಮಾಡ್ತೀನಿ ಮಮ್ಮ. ಅವ್ರು ಆ ಕಡೆ ಇದ್ದಾರೆ. ಬಾಯ್ ಅಕ್ಕ.
நல்ல கண்ணங்கரேன்னு இருக்கேன் போயிட்டு வந்து ಚಿಕ್ಕಮಂಗ್ಳೂರು ಬರ್ತೀನಿ. ಚಿಕ್ಕಮಂಗ್ಳೂರು ಬನ್ನಿ ಫ್ರೀ ಮಾಡ್ಕೊಂಡು. ಸುಮ್ಮನೆ ಒಂದು ಅಕ್ಕನೂ ಕರ್ಕೊ ಬನ್ನಿ. ಬಾಯ್ ಚಾನ್ಗುಟ್ಟಿ. ಬಾಯ್ ಬಾಯ್. ಆ ಕಡೆ ಇದ್ದಾರೆ, ಆ ಕಡೆ ಇದ್ದಾರೆ. ಸರಿ ಅಕ್ಕ ಬಾಯ್ 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 ಚಿನಿ. ಆ ಸೈಡ್ ಇದ್ದಾರೆ.